ಕೇಸರಿ ಪಾಳ್ಯದಲ್ಲಿ ಇನ್ನೂ ಆರಿಲ್ವಾ ಸೋಲಿನ ಬೆಂಕಿ ಅನ್ನೋದು ಸದ್ಯದ ಪ್ರಶ್ನೆ. ಯಾಕಂದ್ರೆ ಸಿಎಲ್ಪಿ ಮೀಟಿಂಗ್ ನಲ್ಲಿ ಸದ್ಯಕ್ಕೆ ಈ ವಿಷಯ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಸೋಲಿಗೆ ಯಾರು ಕಾರಣ, ಏನಾಯ್ತು ಅನ್ನೋದ್ರ ಬಗ್ಗೆ ಚರ್ಚೆ ಮೇಲೆ ಚರ್ಚೆ ನಡೆಸ್ತಾ ಇದೆ. ಜೊತೆಗೆ ಒಳಗಡೆ ಎಲ್ಲವೂ ಸರಿ ಇಲ್ಲ, ಮನೆಯೊಂದು ಮೂರು ಬಾಗಿಲು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಲೋಕಸಭಾ ಚುನಾವಣೆ ಮುಗಿದ್ರೂ ಕೂಡ ಬಿಜೆಪಿಯಲ್ಲಿ ಹಗ್ಗ ಜಗ್ಗಾಟ ನಿಲ್ತಾ ಇಲ್ಲ, ಸೋಲಿನ ಆರೋಪ ಪ್ರತ್ಯಾರೋಪ ನಿಲ್ತಾ ಇಲ್ಲ. ಶಾಸಕಾಂಗ ಸಭೆಯಲ್ಲಿ ಸೋಲಿಗೆ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೋಮವಾರ ನಡೆದ ಶಾಸಕಾಂಗ ಸಭೆಯಲ್ಲಿ ವಾಕ್ಸಮರ ನಡೆದಿದೆ. ವಿಜಯೇಂದ್ರ ಅಶೋಕ್ ವಿರುದ್ಧ ಬಿಜೆಪಿ ಶಾಸಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸಭೆಯಲ್ಲಿ ಎಸ್ಆರ್ ವಿಶ್ವನಾಥ್, ಬಿಪಿ ಹರೀಶ್, ಮುನಿರತ್ನ ರೆಬಲ್ ಆಗಿದ್ದಾರೆ. ಸಭೆಯಲ್ಲಿ ದಾವಣಗೆರೆಯ ಸೋಲು ಪ್ರಸ್ತಾಪಿಸಿದ್ದಾರೆ ಬಿಪಿ ಹರೀಶ್. ಸೋಲಿಗೆ ಬಿಎಸ್ವೈ ಕುಟುಂಬನೇ ಕಾರಣ ಅಂತ ಆರೋಪಿಸ್ತಾ ಇದ್ದಾರೆ. ಸಭೆಯಲ್ಲಿ ಹರೀಶ್, ವಿಜಯೇಂದ್ರ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನು ಎಸ್ಆರ್ ವಿಶ್ವನಾಥ್ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಬಿಜೆಪಿಯಲ್ಲಿ ಮೂರು ಟೀಮ್ಗಳಿವೆ ಅಂದಿದ್ದಾರೆ. ಮೂಡ ಹೋರಾಟ ಮಾಡುವಾಗ ನಮ್ಮ ಜೊತೆ ಚರ್ಚಿಸೇ ಇಲ್ಲ, ವಿಪಕ್ಷ ನಾಯಕರು ನಮ್ಮನ್ನ ವಿಶ್ವಾಸಕ್ಕೆ ಪಡೆದಿಲ್ಲ ಅಂತ ಕಿಡಿಕಾರಿದ್ದಾರೆ. ಈ ಮಧ್ಯೆ ವಿಶ್ವನಾಥ ದಾಟಿಯಲ್ಲೇ ಶಾಸಕ ಮುನಿರತ್ನ ಕೂಡ ಮಾತಾಡಿದ್ದಾರೆ. ನಮ್ಮಲ್ಲೇ ಎತ್ಕಟ್ಟೋ ಕೆಲಸ ಆಗ್ತಾ ಇದೆ ಅಂದಿದ್ದಾರೆ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಒಗ್ಗಟ್ಟಿನ ಕೊರತೆ ಪ್ರತಿಧ್ವನಿಸಿದೆ. ಹಾಗಾದ್ರೆ ಯಾರ್ಯಾರು ಏನೇನು ಆರೋಪ ಮಾಡಿದ್ರು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ದಾವಣಗೆರೆ ಸೋಲಿನ ಕಾರಣ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು. ಶಾಸಕಾಂಗ ಸಭೆಯಲ್ಲಿ ದಾವಣಗೆರೆ ಸೋಲಿನ ವಾಗ್ವಾದ ನಡೀತು. ಯಾರ್ಯಾರ ನಡುವೆ ನಡೀತು? ಬಿಪಿ ಹರೀಶ್, ವಿಜಯೇಂದ್ರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ. ಬಿಪಿ ಹರೀಶ್ ನೇರವಾಗಿ ಹೇಳ್ತಾ ಇದ್ದಾರೆ, ದಾವಣಗೆರೆಯಲ್ಲಿ ನಾವು ಸೋಲೋದಕ್ಕೆ ಕಾರಣ ಬಿಎಸ್ವೈ ಮತ್ತು ವಿಜಯೇಂದ್ರ, ಸೋಲಿಗೆ ಯಡಿಯೂರಪ್ಪ ಕುಟುಂಬ ಕಾರಣ ಅಂತ ನೇರ ಆರೋಪನ ಬಿಪಿ ಹರೀಶ್ ಮಾಡಿದ್ರು. ಇದರಿಂದ ಇಬ್ಬರ ಮಧ್ಯೆ ಒಂದ್ ಸ್ವಲ್ಪ ವಾಗ್ಯುದ್ಧ ನಡೀತು. ಇಬ್ಬರೂ ಕೂಡ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡ್ರು. ವಿಜಯೇಂದ್ರ ಬಿಪಿ ಹರೀಶ್ ಅವರ ಮಾತಿಗೆ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ರು. ಯಾವಾಗ ಇಡೀ ಕುಟುಂಬ ಸೋಲಿಗೆ ಕಾರಣ ಆಯ್ತು ಅಂದ್ರು, ಆಗ ವಿಜಯೇಂದ್ರ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಯಡಿಯೂರಪ್ಪನವರ ಹೋರಾಟದ ಬಗ್ಗೆ ಗೊತ್ತಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ದಾವಣಗೆರೆ ಸೋಲಿನ ಬಗ್ಗೆ ದೊಡ್ಡ ಮಟ್ಟಕ್ಕೆ ಅಲ್ಲಿ ಚರ್ಚೆಯಾಗಿದೆ. ಬಿಎಸ್ವೈ ಬಗ್ಗೆ ನೀನೇನ್ ಮಾತಾಡೋದು ಅಂತ ವಿಜಯೇಂದ್ರ ಗರಂ ಆಗಿದ್ದಾರೆ. ಈ ಸಭೆಯಲ್ಲಿ ನಡೆದಿರುವ ವಾದ ಪ್ರತಿವಾದ, ವಾಗ್ಯುದ್ಧನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಿಎಸ್ವೈ ಬಗ್ಗೆ ನೀನೇನು ಮಾತಾಡೋದು ಅಂತ ವಿಜಯೇಂದ್ರ ಬಿಪಿ ಹರೀಶ್ ಮೇಲೆ ಗರಂ ಆಗಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ದಾವಣಗೆರೆ ಸೋಲಿನ ಚರ್ಚೆ ದೊಡ್ಡ ವಾಗ್ಯುದ್ಧಕ್ಕೆ ಕಾರಣ ಆಯಿತು. ಇನ್ನು ಎಸ್ಆರ್ ವಿಶ್ವನಾಥ್ ಒಂದು ಆರೋಪ ಮಾಡ್ತಿದ್ದಾರೆ. ಬಿಜೆಪಿಯಲ್ಲಿ 3 ಟೀಮ್ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಮೂರು ಟೀಮ್ ಇದೆ ಅಂತ ವಿಶ್ವನಾಥ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ಮೂಡ ಹೋರಾಟ ಮಾಡುವಾಗ ನಮ್ಮ ಜೊತೆ ಚರ್ಚಿಸೇ ಇಲ್ಲ, ನಮ್ಮನ್ನ ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ತಮ್ಮ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ನಾವೆಲ್ಲ 40 ವರ್ಷ ಪಾರ್ಟಿಗೆ ಕೆಲಸ ಮಾಡಿದವರು. ಎಸ್ಆರ್ ವಿಶ್ವನಾಥ್ ಮಾತನಾಡ್ತಾ ಇರೋ ಮಾತಿದು. ಮೊನ್ನೆ ಪಾದಯಾತ್ರೆ ಮಾಡೋವಾಗ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ. ವಿಪಕ್ಷ ನಾಯಕರು ನಮ್ಮನ್ನ ವಿಶ್ವಾಸಕ್ಕೆ ಪಡೆದಿಲ್ಲ ಅಂತ ಎಸ್ಆರ್ ವಿಶ್ವನಾಥ್ ಆರೋಪ ಮಾಡ್ತಿದ್ದಾರೆ. ಹೀಗೆ ಆದ್ರೆ ನಾವು ಮಾಧ್ಯಮದ ಮುಂದೆ ಹೋಗ್ತೀವಿ ಅಂತ ಎಸ್ಆರ್ ವಿಶ್ವನಾಥ್ ಧಮಕಿ ಹಾಕಿದ್ದಾರೆ. ವಿಪಕ್ಷ ನಾಯಕರು ಹೆಚ್ಚು ಹೊತ್ತು ಮಾತಾಡಿದ್ರೆ ಆಗೋದಿಲ್ಲ. ಅಶೋಕ್ ಭಾಷಣ ಸಪ್ಪೆಯಾಗಿತ್ತು, ತೀಕ್ಷ್ಣವಾಗಿರಲಿಲ್ಲ. ಮೂರು ಗಂಟೆಗಳ ಕಾಲ ಅಶೋಕ್ ಭಾಷಣ ಮಾಡಿದ್ರು. ಅದನ್ನ ಕುಟುಕಿದ್ದಾರೆ ಎಸ್ಆರ್ ವಿಶ್ವನಾಥ್. ತುಂಬಾ ಹೊತ್ತು ಮಾತಾಡೋದಲ್ಲ, ತೀಕ್ಷ್ಣವಾಗಿರಬೇಕು ಅಂತ ಕುಟುಕಿದ್ದಾರೆ. 2 ಪ್ರಮುಖ ವಿಷಯಗಳು, ಒಂದು ದಾವಣಗೆರೆಯ ವಿಷಯ, ಇನ್ನೊಂದು ಮೂಡ ಪ್ರಕರಣದ ಹೋರಾಟದ ವಿಷಯ. ಎರಡೂ ಪ್ರಕರಣಗಳು ಸಿಎಲ್ಪಿ ಸಭೆಯಲ್ಲಿ ಜೋರಾಗಿ ಚರ್ಚೆಗೆ ಕಾರಣ ಆಗಿದೆ. ಇನ್ನು ಮುಂದಿನ ಸ್ಟೋರಿ ನೋಡೋದಾದ್ರೆ, ಸದನ ಶುರುವಾಗಿ 2 ದಿನವಾದ್ರೂ ಪರಿಷತ್ ವಿಪಕ್ಷ ನಾಯಕ ಯಾರು? ಈ ಪ್ರಶ್ನೆಗೆ ಬಿಜೆಪಿಯಲ್ಲಿ ಇದುವರೆಗೆ ಉತ್ತರ ಸಿಗ್ತಾ ಇಲ್ಲ. ವಿಧಾನಸಭಾ ಎಲೆಕ್ಷನ್ ಮುಗಿದಾದ ಮೇಲೆ ವಿಧಾನಸಭೆಯ ವಿಪಕ್ಷ ನಾಯಕನ ಸ್ಥಾನದ ಆಯ್ಕೆಗೇನೆ 6 ತಿಂಗಳ ಮೇಲೆ ತೆಗೆದುಕೊಂಡಿತ್ತು ಬಿಜೆಪಿ. ಆಮೇಲೆ ಅಳದು ತೂಗಿ ಅಶೋಕ್ರನ್ನ ಆಯ್ಕೆ ಮಾಡಿತ್ತು. ಅದೇ ರೀತಿಯ ಪರಿಸ್ಥಿತಿ ಈಗ ವಿಧಾನ ಪರಿಷತ್ ನಾಯಕನ ಸ್ಥಾನದ ಆಯ್ಕೆಯಲ್ಲಿದೆಯಾ? ಕೋಟಾ ಅವರ ತೆರವಿನ ನಂತರ ಪರಿಷತ್ ವಿಪಕ್ಷ ನಾಯಕ ಯಾರಾಗ್ತಾರೆ ಅನ್ನೋ ಕುತೂಹಲವಾಗಿ ಉಳಿದು ಹೋಗಿದೆ. ಅಧಿವೇಶನ ಶುರುವಾಯಿತು. ಕಳೆದ ಬಾರಿಯ ಅಧಿವೇಶನ ಶುರುವಾದಾಗಲೂ ಕೂಡ ವಿಧಾನಸಭೆಯ ವಿಪಕ್ಷ ನಾಯಕ ಯಾರು ಅನ್ನೋದ್ರ ಬಗ್ಗೆ
ಆಡಳಿತಾರೂಢ ಕಾಂಗ್ರೆಸ್ ಕುಟುಕ್ತಾನೆ ಇತ್ತು, ನಿಮಗೊಬ್ಬ ವಿಪಕ್ಷ ನಾಯಕನನ್ನ ಆಯ್ಕೆ ಮಾಡೋದಕ್ಕಾಗಲಿಲ್ಲ ಅಂತ. ಸೇಮ್ ಪರಿಸ್ಥಿತಿಯಲ್ಲಿ ಈಗ ವಿಧಾನ ಪರಿಷತ್ ನಾಯಕನ ಆಯ್ಕೆಯಲ್ಲೂ ಕೂಡ ಬಿಜೆಪಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ಹಾಗೆ ನಿಂತಿದೆ. ಇಲ್ಲಿ ಸಮುದಾಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ, ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರದು ಅಂತ. 3 ಹೆಸರುಗಳೀಗಾಗಲೇ ಚಾಲ್ತಿಯಲ್ಲಿವೆ. ಆ 3ರಲ್ಲಿ ಆಯ್ಕೆಯಾಗೋದು ಯಾರು ಅನ್ನೋದು ಸದ್ಯದ ಪ್ರಶ್ನೆ. ಒಕ್ಕಲಿಗ, ಒಬಿಸಿ, ದಲಿತ ನಾಯಕರ ಮಧ್ಯೆ ಹುದ್ದೆಗೋಸ್ಕರ ಪೈಪೋಟಿ ನಡೀತಾ ಇದೆ. ವಿಧಾನಸಭೆಯಲ್ಲಿ ಈಗಾಗಲೇ ಅಶೋಕ್ ವಿಪಕ್ಷ ನಾಯಕರಾಗಿದ್ದಾರೆ. ಒಕ್ಕಲಿಗ ಸಮುದಾಯದ ಅಶೋಕ್ಗೆ ಈಗಾಗಲೇ ವಿಪಕ್ಷ ನಾಯಕನ ಸ್ಥಾನ ಒಲಿದಿದೆ. ಆದರೆ ಪರಿಷತ್ನಲ್ಲಿ ಇದೇ ಕಾರಣಕ್ಕೆ ಸಿಟಿ ರವಿ ಅವರಿಗೆ ಹುದ್ದೆ ನೀಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಹಾಗಾಗಿ ಒಬಿಸಿ ಹಾಗೂ ದಲಿತ ನಾಯಕರ ಮಧ್ಯೆ ಪೈಪೋಟಿ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ವಿಧಾನಸಭೆಯ ವಿಪಕ್ಷ ನಾಯಕನ ಸ್ಥಾನ ಒಕ್ಕಲಿಗ ಸಮುದಾಯಕ್ಕೆ ಸಿಕ್ಕಿರೋದ್ರಿಂದ ಅದನ್ನ ಪಕ್ಕಕ್ಕಿಡೋಣ, ನಾವು ನಮ್ಮಲ್ಲಿ ಯಾರಾಗ್ತಾರೆ ಅಂತ ಒಬಿಸಿ ಮತ್ತು ದಲಿತ ನಾಯಕರ ಮಧ್ಯೆ ಪೈಪೋಟಿ ಜಾಸ್ತಿ ಆಗ್ತಾ ಇದೆ. ಈ ಅಧಿವೇಶನದ ಒಳಗೆ ವಿಪಕ್ಷ ನಾಯಕರನ್ನ ಬಿಜೆಪಿ ಆರಿಸುತ್ತಾ ಅಥವಾ ಕಳೆದ ಬಾರಿಯಂತೆ ಈ ಬಾರಿಯೂ ಅಧಿವೇಶನ ಮುಗಿದೋಗ್ಲಿ, ಮುಂದಿನ ನಿರ್ಧಾರ ಮುಂದಕ್ಕೆ ಅನ್ನೋ ನಿರ್ಧಾರ ತೆಗೆದುಕೊಳ್ಳುತ್ತಾ? ಹಾಗಾದ್ರೆ ಯಾರ್ಯಾರು ರೇಸ್ನಲ್ಲಿ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸಿಟಿ ರವಿ ಒಕ್ಕಲಿಗ ನಾಯಕ, ಮೊದಲ ಬಾರಿಗೆ ಪರಿಷತ್ತಿಗೆ ಬಂದಿದ್ದಾರೆ. ವಿಧಾನಸಭೆಯಲ್ಲಿ ಈ ಬಾರಿ ಸೋಲುಂಡಿದ್ರು. ಇವರು ರೇಸ್ನಲ್ಲಿದ್ದಾರೆ. ಪ್ರಬಲ ನಾಯಕ, ಜೊತೆಗೆ ತಮ್ಮ ಮಾತಿನ ಮೂಲಕವೇ ಚಾಟಿ ಬೀಸ್ತಾರೆ. ಈಗಾಗಲೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಒಂದು ವೇಳೆ ಆಯ್ಕೆ ಮಾಡ್ಕೊಳ್ಳದೇ ಇದ್ರು ನಾನು ಸಹಜವಾಗಿಯೇ ವಿಪಕ್ಷ ನಾಯಕನ ಸ್ಥಾನ ಮಾಡ್ತೀನಿ, ನಾನು ಹೇಳಬೇಕು ಅನ್ಕೊಂಡಿರೋದನ್ನ ಖಂಡಿತ ಹೇಳ್ತೀನಿ ಅಂತ. ಇನ್ನು ಎನ್ ರವಿಕುಮಾರ್ ಕೋಲಿ ಕಬ್ಬಲಿಗ ಸಮುದಾಯಕ್ಕೆ ಸೇರಿದವರು 2ನೇ ಬಾರಿಗೆ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ. 3 ಪ್ರಬಲ ಹೆಸರುಗಳಲ್ಲಿ ರವಿಕುಮಾರ್ ಅವರ ಹೆಸರು ಕೂಡ ಒಂದು ಸಿಟಿ ರವಿ, ಇನ್ನೊಂದು ಎನ್ ರವಿಕುಮಾರ್, ಮತ್ತೊಂದು ಛಲವಾದಿ ನಾರಾಯಣಸ್ವಾಮಿ ಅವರ ಹೆಸರು. ದಲಿತ ಸಮುದಾಯಕ್ಕೆ ಸೇರಿದ್ದಾರೆ. ಮೊದಲ ಬಾರಿಗೆ ಪರಿಷತ್ಗೆ ಆಯ್ಕೆಯಾಗಿರೋರು 3 ಜನ ಅರ್ಹ ಅಭ್ಯರ್ಥಿಗಳು. ಈಗ ರೇಸ್ನಲ್ಲಿರೋರು ಇವರು 3 ಜನ ಅರ್ಹ ನಾಯಕರು. ಪ್ರಬಲವಾಗಿ ರಾಜಕೀಯ ಒಂದೊಂದೇ ಮೆಟ್ಟಿಲುಗಳನ್ನ ಹತ್ಕೊಂಡು ಬಂದಿರೋರು, ಜೊತೆಗೆ ಪಕ್ಷಕ್ಕೆ ಬಲವಾಗಿ ದುಡಿತಾ ಇರೋರು. ಹಾಗಾಗಿ 3 ಜನರಲ್ಲಿ ಯಾರು ಆಯ್ಕೆಯಾಗ್ತಾರೆ ಅನ್ನೋದು ಸದ್ಯಕ್ಕೆ ಪ್ರಶ್ನೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚ್ಕೊಳ್ತಾರೆ ನಮ್ಮ ರಾಜಕೀಯ ಪ್ರತಿನಿಧಿ ಪ್ರಶಾಂತ್ ನಾತು. ಮತ್ತೊಂದ್ಸಲ ಜಾಯ್ನ್ ಆಗ್ತಾ ಇದ್ದಾರೆ ನಮಗೆ ಲೈವ್ ನಲ್ಲಿ. ಪ್ರಶಾಂತ್, ಈ ಬಾರಿ ಈ ವಿಷಯದ ಬಗ್ಗೆ ನೀವು ಹಲವಾರು ಬಾರಿ ಹೇಳಿದಿರ, 3 ಜನ ಪ್ರಬಲ ನಾಯಕರಿದ್ದಾರೆ, ಯಾರ ಆಯ್ಕೆಯಾದರೂ ಕೂಡ ಅದೊಂದು ಅರ್ಹ ಆಯ್ಕೆ ಆಗುತ್ತೆ ಅಂತ. ಸೊ ಈಗ ಸದ್ಯಕ್ಕೆ ಏನು ಇನ್ಫಾರ್ಮೇಶನ್ ಇದೆ? ಈ ಅಧಿವೇಶನ ಕಳೆದೋಗ್ಲಿ ಅಂತ ಕಾಯ್ತಿದ್ದಾರಾ? ಭವನ, ಇದೊಂದು ಆಶ್ಚರ್ಯವನ್ನು ಹುಟ್ಟಿಸ್ತಕ್ಕಂಥ ಪ್ರಶ್ನೆ. ಯಾಕಂದರೆ 2 ಪ್ರಮುಖವಾಗಿರ್ತಕ್ಕಂಥ ಅಸ್ತ್ರಗಳು ವಿಪಕ್ಷಗಳ ಕೈಗೆ ಸಿಕ್ಕಿವೆ. ಯಾರು ವಿಪಕ್ಷ ನಾಯಕರಿಲ್ಲದೆ ವಿರೋಧ ಪಕ್ಷಗಳು ಇವತ್ತು ಸರ್ಕಾರವನ್ನು ಎದುರಿಸಬೇಕು ಅಂತಕ್ಕಂಥ ಒಂದು ಪರಿಸ್ಥಿತಿ ವಿಧಾನ ಪರಿಷತ್ನಲ್ಲಿದೆ. ಯಾರು ವಿರೋಧ ಪಕ್ಷದ ನಾಯಕ ಅಂತಕ್ಕಂಥದ್ದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಹಿಂದೆ ವಿಧಾನಸಭೆಯಲ್ಲೂ ಹೀಗೆ ಆಗಿತ್ತು. 6-7 ತಿಂಗಳ ಕಾಲ ಹೈಕಮಾಂಡ್ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಯಾರು ಅಂತಕ್ಕಂಥದ್ದನ್ನು ಕೂಡ ನಿರ್ಣಯಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ವಿಧಾನ ಪರಿಷತ್ನಲ್ಲೂ ಅದೇ ಸ್ಥಿತಿ ಇದೆ. ನನಗಂಥದ್ದೊಂದು ರಾಷ್ಟ್ರೀಯ ಪಕ್ಷ ವಿಧಾನ ಪರಿಷತ್ತಿಗೆ ಯಾರನ್ನು ನಾಯಕ ಮಾಡಬೇಕು ಅಂತಕ್ಕಂಥ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಎಷ್ಟು 5-10 ನಿಮಿಷ ಸಾಕು. 3 ಪ್ರಮುಖವಾಗಿರ್ತಕ್ಕಂಥ ನಾಯಕರಿದ್ದಾರೆ, 3 ಕ್ಯಾಪಬಲ್ ಇದ್ದಾರೆ. ನನಗನ್ಸುತ್ತೆ ಅಂದರೆ ಬೇರೆ ಏನಾದರೂ ಆಲೋಚನೆ ಉಂಟಾ ಹೈಕಮಾಂಡ್ಗೆ? ಇಲ್ಲ ವಿಧಾನ ಪರಿಷತ್ನಲ್ಲಿ ಬೇರೆ ಯಾರನ್ನಾದರೂ ತಂದು ವಿಧಾನಸಭೆಯಲ್ಲಿ ಬದಲಾವಣೆ ಮಾಡಬೇಕು, ಬೇರೆ ಒಂದಿಷ್ಟು ಸಂಘಟನೆಯಲ್ಲಿ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದೇನಾದರೂ ಆಲೋಚನೆ ಉಂಟಾ ಅನ್ನುವ ಸಂದೇಹ ಬರೋದು ಸಹಜ. ಯಾಕಂದರೆ ಇಲ್ಲಾದರೆ ನೋಡಿ, ಸಿಟಿ ರವಿ ಒಂದು ವೇಳೆ ಅಶೋಕರನ್ನು ಬದಲಿ ಮಾಡೋಲ್ಲ ಅಂತಾದರೆ ಸಿಟಿ ರವಿ ಅವರನ್ನು ಏನು ಇಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಮಾಡಲ್ಲ. ಉಳಿಯೋ ಚಾಯ್ಸ್ಗಳು 2, ಒಂದು ಛಲವಾದಿ ನಾರಾಯಣಸ್ವಾಮಿ, ಮತ್ತೊಂದು ರವಿಕುಮಾರ್. ಛಲವಾದಿ ನಾರಾಯಣಸ್ವಾಮಿ ದಲಿತ ಸಮುದಾಯದಿಂದ ಬರ್ತಾರೆ. ನಿಶ್ಚಿತವಾಗಿ ಈಗ ರಮೇಶ್ ಜಿಗಜಿಣಗಿ ಅವರ ಹೇಳಿಕೆ ಏನಿತ್ತು, ಕೇಂದ್ರದಲ್ಲಿ ನಮ್ಮನ್ನು ಮಂತ್ರಿಯೇ ಮಾಡಲಿಲ್ಲ ಅಂತಕ್ಕಂಥ ಹೇಳಿಕೆಯ ನಂತರ ಸ್ವಲ್ಪ ಒತ್ತಡ BJPಯ ಮೇಲಿದೆ, ದಲಿತರನ್ನು ಎಲ್ಲೋ ಅಕಾಮಿಡೇಟ್ ಮಾಡಬೇಕು ಅಂತಕ್ಕಂಥದ್ದು. ಹೀಗಾಗಿ ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ ಮಾಡ್ತಾರಾ, ಅಥವಾ ರವಿಕುಮಾರ್ಗೊಂದು ಸೀನಿಯಾರಿಟಿ ಇದೆ, ಸಂಘ ಪರಿವಾರದ ಹಿನ್ನೆಲೆಯಿಂದ ಬರ್ತಾರೆ, 25 ವರ್ಷಗಳ ಕಾಲ ABVPಯಲ್ಲಿದ್ದರು, ನಂತರ ವಿಧಾನ ಪರಿಷತ್ತಿನಲ್ಲೂ ಕೂಡ ಒಂದು 5 ವರ್ಷ ಇದ್ದರು, 2ನೇ ಟರ್ಮಲ್ಲಿದ್ದಾರೆ. ಹೀಗಾಗಿ ಅವರನ್ನು ಮಾಡಬೇಕಾ, ಹಿಂದುಳಿದ ವರ್ಗದ ಕೋಲಿ ಕಬ್ಬಲಿಗ ಸಮುದಾಯಕ್ಕೆ ಸೇರ್ತಾರೆ? ನನಗನ್ಸುತ್ತೆ ಈ ಪ್ರಶ್ನೆಯನ್ನು ನಿರ್ಧರಿಸಲಿಕ್ಕೆ ಹೈಕಮಾಂಡ್ಗೆ ಕ್ಷಣ ಮಾತ್ರ ಸಾಕು. ಆದರೆ ಈ ರೀತಿಯ ವಿಳಂಬ ಏನಿದೆ ಅದು ನಿಮಗೆ ಅಧಿವೇಶನದ ಸಂದರ್ಭದಲ್ಲಿ ಪಾರ್ಟಿಗೆ ಒಂದು ರೀತಿಯ ಮುಜುಗರವನ್ನು ತರ್ತಕ್ಕಂಥ ವಿಷಯ.
ವಿಧಾನಸಭೆಯಲ್ಲಿ ಹಿಂದೆ ಇದೇ ಮುಜುಗರ ಇತ್ತು. ನಂಗೆ ನೆನಪಿದೆ, ವಿಧಾನಸಭಾ ಚುನಾವಣೆ ಸೋತ ನಂತರ 6 ತಿಂಗಳ ಕಾಲ ಬಿ ಜೆ ಪಿ ವಕ್ತಾರರು ಯಾರೇ ಬಂದರೂ ಎಲ್ಲೇ ಹೋದರೂ ಕೂಡ ಅದು ಗಾಡಿ ಮತ್ತೆ ಅಲ್ಲೇ ಬರ್ತಾಯಿತ್ತು. ಯಾವಾಗ ವಿರೋಧ ಪಕ್ಷದ ನಾಯಕ ಮಾಡ್ತೀರಿ ಅಂತಕ್ಕಂಥದ್ದು. ವಿಧಾನ ಪರಿಷತ್ನಲ್ಲೂ ಅದೇ ಸ್ಥಿತಿ ಇದೆ. ಸರ್ಕಾರದ ವಿರುದ್ಧ ಎರಡೆರಡು ಪ್ರಮುಖವಾಗಿರ್ತಕ್ಕಂಥ ಅಸ್ತ್ರಗಳು ಸಿಕ್ಕಾಗ ಸರ್ಕಾರವನ್ನು ಮುಜುಗರಕ್ಕೆ, ಇಕ್ಕಟ್ಟಿಗೆ ಸಿಲುಕಿಸ್ಲಿಕ್ಕೆ ಒಬ್ಬ ವಿರೋಧ ಪಕ್ಷದ ನಾಯಕ ಬೇಕಾಗುತ್ತಾರೆ. ಆದರೆ ಆ ವಿರೋಧ ಪಕ್ಷದ ನಾಯಕ ವಿಧಾನಸಭೆಯ ಅಧಿವೇಶನ ಶುರುವಾಗಿ 2 ದಿನ ಆಯಿತು, ಇನ್ನೂ ಎಷ್ಟು ದಿನ ಅಧಿವೇಶನ ಇದೆ? ಅಂದರೆ ಈ ಬಾರಿಯೂ ಆಗಲಿಲ್ಲ ಅಂದರೆ ಇನ್ನೂ 2 ತಿಂಗಳ ಕಾಲ ಆಗೋಲ್ಲ ಅನ್ನೋದೇ ಲೆಕ್ಕ. ಮುಂದೆ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲೇ ಮಾಡಬಹುದಾ? ಈ ಎಲ್ಲ ಪ್ರಶ್ನೆಗಳಿವೆ. ಆದರೆ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಅತ್ಯಂತ ಮುಜುಗರವನ್ನು ತರ್ತಕ್ಕಂಥ ಪ್ರಶ್ನೆಗಳಿವು. ಯಾರನ್ನೇ ಆಯ್ಕೆ ಮಾಡಿದರೂ ಸ್ವಲ್ಪ ತ್ವರಿತಗತಿಯಲ್ಲಿ ಮಾಡಿದರೆ, ಯಾಕಂದರೆ ನೋಡಿ, ನಿಮ್ಮ ಪಕ್ಷದ ಅಧ್ಯಕ್ಷ ಯಾರು ಮಾಡ್ತೀರಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಯಾರು ಮಾಡ್ತೀರಿ, ಅದು ನಿಮ್ಮ ಆಂತರಿಕ ವಿಷಯ, ಅದನ್ನೇನು ಜನ ತುಂಬ ಕೇಳಲ್ಲ. ಆದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕ ಆತ ಪಾರ್ಟಿಯ ನಾಮಿನಿ ಅಲ್ಲ, ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳು, ಸರ್ಕಾರಕ್ಕೆ ಒಂದು ರಚನಾತ್ಮಕ ವಿರೋಧವನ್ನು ಮಾಡಲಿಕ್ಕೆ ಇರತಕ್ಕಂಥ ಒಬ್ಬ ನಾಯಕ. ಹೀಗಾಗಿ ಆ ನಾಯಕನ ನೇಮಕ ತ್ವರಿತಗತಿಯಲ್ಲಿ ಆಗಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಬಟ್ ಈಗ SR ವಿಶ್ವನಾಥ್ ಅವರು ಹೇಳಿದ ಒಂದು ಮಾತನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದಾದರೆ ಪ್ರಶಾಂತ್, ಎಷ್ಟು ಹೊತ್ತು ಮಾತಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ತೀಕ್ಷ್ಣವಾಗಿ ಮಾತಾಡಿದ್ರು ಅನ್ನೋದು. 2 ಪ್ರಬಲ ಅಸ್ತ್ರಗಳು BJPಯ ಬತ್ತಳಿಕೆಯಲ್ಲಿವೆ. ಒಂದು, ಆರ್ ಅಶೋಕ್ ವಿಧಾನಸಭೆಯಲ್ಲಿ ಎಷ್ಟರ ಮಟ್ಟಿಗೆ ಸರ್ಕಾರವನ್ನು ಕಟ್ಟಾಕೋ ಪ್ರಯತ್ನ ಮಾಡ್ತಾರೆ, ಜೊತೆಗೆ ವಿಧಾನ ಪರಿಷತ್ನಲ್ಲಿ ಒಂದು ವೇಳೆ ವಿಪಕ್ಷ ನಾಯಕನ ಸ್ಥಾನ ಈಗಾಗಲೇ ಫಿಲ್ ಆಗಿದ್ದಿದ್ರೆ ಅದರ ಬಲ ಮತ್ತಷ್ಟು ಹೆಚ್ಚಾಗ್ತಾ ಇತ್ತು. ಆದರೆ ಹೈಕಮಾಂಡ್ ವಿಧಾನಸಭೆಯಲ್ಲಿ ಮಾಡಿದ ಎಡವಟ್ಟನ್ನೇ ಮತ್ತೆ ವಿಧಾನ ಪರಿಷತ್ನಲ್ಲಿ, ಅಂದರೆ ಕರ್ನಾಟಕದ ವಿಷಯದಲ್ಲಿ BJP ಹೈಕಮಾಂಡ್ ಏನು ಗಣನೆಗೆ ತೆಗೆದುಕೊಳ್ತಾ ಇಲ್ವಾ? ವಾಟ್ಸ್ ಗೋಯಿಂಗ್ ರಾಂಗ್? ನೋಡಿ, ವಿಜೇಂದ್ರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವಾಗ ಕುಮಾರಸ್ವಾಮಿ ಜೊತೆ ಮೈತ್ರಿಯ ಪ್ರಸ್ತಾವನೆ ಇತ್ತು. ಹೀಗಾಗಿ ಒಂದು ವೇಳೆ ಒಕ್ಕಲಿಗರಿಗೆ BJPಯಲ್ಲಿ ಯಾವುದೇ ಅಧಿಕಾರ ನೀಡದೆ ನೀವು ಕುಮಾರಸ್ವಾಮಿ ಜೊತೆ ಮೈತ್ರಿ ಮಾಡಿಕೊಂಡ್ರೆ BJPಯಲ್ಲಿರ್ತಕ್ಕಂಥ ಒಕ್ಕಲಿಗರಿಗೆ ಕೆಟ್ಟ ಸಂದೇಶ ಹೋಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಆರ್ ಅಶೋಕ್ರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ನೇಮಿಸಲಾಯಿತು. ಈಗ ವಿಧಾನ ಪರಿಷತ್ತಿಗೆ ಬಂದಾಗ CT ರವಿಯವರ ಹೆಸರು ಕೂಡ ಪ್ರಬಲವಾಗಿದೆ. ಮತ್ತು CT ರವಿಗೆ ಅದೊಂದು ಆ ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಗಲಿಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಅವ್ರಿಗೊಂದು ರಿಸೋನೆನ್ಸ್ ವ್ಯಾಲ್ಯೂ ಇದೆ ಕರ್ನಾಟಕದಲ್ಲಿ, ಮೀಡಿಯಾ ವ್ಯಾಲ್ಯೂ ಇದೆ. ಆ ಕಾರಣದಿಂದ ಈಗ ಅವರ ಹೆಸರನ್ನು ಪರಿಗಣಿಸಬೇಕಾದ್ರೆ ಆರ್ ಅಶೋಕ್ರದ್ದು ಮುಂದೆ ಏನು ಅಂತಕ್ಕಂಥ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಹೀಗಾಗಿ ಈ ಬಾರಿ ನೋಡಿ, ಆರ್ ಅಶೋಕ್ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ತುಂಬ ಸಕ್ರಿಯರಾಗಿದ್ದಾರೆ. ನೀವು ಈ ಬಾರಿ ಅವರ ಭಾಷಣ ಕೇಳುವಂತಿತ್ತು. ಪಾದಯಾತ್ರೆಯಲ್ಲಿ ಬಂದರು, ವಿಜೇಂದ್ರರನ್ನ ಕರ್ಕೊಂಡು ಬಂದರು, ಇವೆಲ್ಲವೂ ಕೂಡ ನಡೀತಾ ಇದೆ. ಆದರೆ ನನಗನ್ಸುತ್ತೆ, ನೀವು ಯಾರನ್ನೇ ಮಾಡಿ, ದಟ್ ಈಸ್ ಯುವರ್ ಪಾರ್ಟೀಸ್ ಇಂಟರ್ನಲ್ ಮ್ಯಾಟರ್. ಆದರೆ ವಿರೋಧ ಪಕ್ಷದ ನಾಯಕನಿಲ್ಲದೆ ಅಧಿವೇಶನ ನಡೀತಕ್ಕಂಥದ್ದು ಒಂದು ರೀತಿಯಲ್ಲಿ ಸರ್ಕಾರದ ವಿರುದ್ಧ ನಿಮಗೆ ಅಸ್ತ್ರಗಳು ಸಿಕ್ಕಾಗ ಅದನ್ನು ಸಮರ್ಥವಾಗಿ ಆರ್ಟಿಕ್ಯುಲೇಷನ್ ಮಾಡಬಲ್ಲ ನಾಯಕ ಒಬ್ಬರು ವಿಧಾನ ಪರಿಷತ್ನಲ್ಲಿರಬೇಕು. ಮೇಲ್ಮನೆ ಅಂತ ಕರೆಸ್ಕೊಳ್ಳುತ್ತೆ, ಚಿಂತಕರ ಚಾವಡಿ ಅಂತ ಕರೆಸ್ಕೊಳ್ಳುತ್ತೆ. ಅಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕನಿಲ್ಲದೆ ನೀವು ಅಧಿವೇಶನವನ್ನು ಎದುರಿಸ್ತೀರಿ ಅಂತಂದ್ರೆ ಏನು ಅರ್ಥ? ಅದು ಏನು ಸಂದೇಶ ಹೋಗುತ್ತೆ? ದ್ಯಾಟ್ ಈಸ್ ಇಂಪಾರ್ಟೆಂಟ್. ನೀವು ಯಾರನ್ನೇ ಮಾಡಿ, ಈಗ ಅಶೋಕ್ರನ್ನ ಅಲ್ಲಿ ಮಾಡ್ತಿರೋ, ಇಲ್ಲಿ ರವಿನ ಮಾಡ್ತಿರೋ, ರವಿಕುಮಾರ್ನ ಮಾಡ್ತಿರೋ, ಚಲವಾದಿ ನಾರಾಯಣ ಸ್ವಾಮಿನ ಮಾಡಿ, ದ್ಯಾಟ್ ಈಸ್ ಎಂಟೈರ್ಲಿ ಪಾರ್ಟೀಸ್ ಇಂಟರ್ನಲ್ ಅಫೇರ್. ಯಾರನ್ನು ಮಾಡಬೇಕು ಅಂತಕ್ಕಂಥದ್ದರ ಬಗ್ಗೆ ಪಾರ್ಟಿ ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಬೇಕಾಗತ್ತೆ. ಆದರೆ ನೀವು ಯಾರನ್ನಾದರೂ ತಂದು ಆ ಸ್ಥಾನದಲ್ಲಿ ಕೂರಿಸ್ಬೇಕಲ್ವಾ? ಯಾಕಂದರೆ ವಿರೋಧ ಪಕ್ಷದ ನಾಯಕನ ಸ್ಥಾನ ನಿಮ್ಮ ಪಾರ್ಟಿಯ ಇಂಟರ್ನಲ್ ಅಫೇರ್ ಅಲ್ಲ. ಯಾರನ್ನ ಕೂಡಿಸ್ಬೇಕೋ ಕೂಡಿಸಿ, ಬಟ್ ಒಬ್ಬರನ್ನು ತಂದು ಆ ಸ್ಥಾನದಲ್ಲಿ ಕೂರಿಸಿ. ಇಲ್ಲವಾದಲ್ಲಿ ಅಧಿವೇಶನದ ಸಂದರ್ಭದಲ್ಲಿ, ಈಗ ಎಷ್ಟನೇ ಅಧಿವೇಶನ ಇದು? ವಿರೋಧ ಪಕ್ಷದ ನಾಯಕನಿಲ್ಲದೆ ನೀವು ಕೋಟಾ ಶ್ರೀನಿವಾಸ ಪೂಜಾರಿ ವಿರೋಧ ಪಕ್ಷದ ನಾಯಕರಾಗಿದ್ದರು, ಈಗ ನೀವು ಅವ್ರು ಲೋಕಸಭೆಗೆ ಹೋದರು, ಇಲ್ಲಿ ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಕಂಡುಹಿಡಲಿಕ್ಕೆ ಎಷ್ಟೊತ್ತು ಬೇಕಾಗತ್ತೆ? ನೀವು ಆಲ್ ಪವರ್ಫುಲ್, ವಿಶ್ವದ ದೊಡ್ಡ ರಾಜಕೀಯ ಪಕ್ಷ ಎಲ್ಲವೂ ಸರಿ, ಆದರೆ ಒಂದು ವಿಧಾನ ಪರಿಷತ್ತಿಗೆ ವಿರೋಧ ಪಕ್ಷದ ನಾಯಕ ಹುಡುಕೋಕ್ಕಾಗಲ್ಲ ಅಂತಂದರೆ, ಅಥವಾ ವಿಧಾನಸಭೆಯಲ್ಲಿ ನೀವು ಸರ್ಕಾರ ಬಂದು 6-7 ತಿಂಗಳಾದರೂ ಕೂಡ ವಿರೋಧ ಪಕ್ಷದ ನಾಯಕನಿಲ್ಲ ಅಂತಂದರೆ ಅರ್ಥ ಏನು? ರೈಟ್. ನನಗನ್ಸುತ್ತೆ ದಟ್ ಈಸ್ ಅನ್ಫಾರ್ಚುನೇಟ್. BJP ಆದಷ್ಟು ಬೇಗನೆ ವಿರೋಧ ಪಕ್ಷದ ನಾಯಕರನ್ನು ನೇಮಿಸಬೇಕು. ಎಸ್ ವಾಪಸ್ ಬರ್ತೀನಿ ಪ್ರಶಾಂತ್. ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಳ್ಳುವ ಸಮಯ. ವಿಧಾನಸಭೆಯ ಅಧಿವೇಶನಗಳು ಆರಂಭ ಆದಾಗ ಒಂದು ಆಲ್ರೆಡಿ ವಿಧಾನಸಭಾ ಎಲೆಕ್ಷನ್ನ ಸೋಲಿನ ಸುಳಿಯಲ್ಲಿ ಬೇಸತ್ತು ಹೋಗಿದ್ದ BJPಗೆ ವಿಪಕ್ಷ ನಾಯಕ ಇಲ್ಲ ಅನ್ನೋದನ್ನ ಆಡಳಿತಾರೂಢ ಪಕ್ಷ ಕೇಕೆ ಹಾಕಿ ನಗ್ತಾ ಇತ್ತು. ಆಗಲೂ ಕೂಡ ವಿಪಕ್ಷ ನಾಯಕನ ಸ್ಥಾನದ ಆಯ್ಕೆ ಆಗಿರಲಿಲ್ಲ. ಈಗ ಮತ್ತೊಂದು ವರ್ಷ, ಮತ್ತೊಂದು ಅಧಿವೇಶನ ಆರಂಭ ಆಗಿದೆ. ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕ ಇಲ್ಲದೆ
ಅಧಿವೇಶನನ ಎದುರಿಸ್ತಾ ಇದೆ ಬಿಜೆಪಿ. ಯಾವಾಗ ನಿರ್ಧಾರ ಆಗತ್ತೆ ಇದ್ರ ಬಗ್ಗೆ ನೋ ಕ್ಲಾರಿಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.